ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಸೆಟ್ಸ್ ಆರ್ ಡಿಸ್ಜಾಯಿಂಟ್? ಹುಡುಗರ ಡಿಸ್ಜಾಯಿಂಟ್ ಅಂತ ಹೇಳಿದ್ರೆ ಏನು ಹುಡುಕಿ? ಡಿಸ್ಜಾಯಿಂಟ್ ಅಂತ ಹೇಳಿದ್ರೆ ಟೂ ಸೆಟ್ಸ್ ಆರ್ ಸೆಟ್ ಟು ಬಿ ಡಿಸ್ಜಾಯಿಂಟ್ ಇಫ್ there are no elements that is common between A and B. So A intersect B results in ಹೌದು ನಲ್ ಸೆಟ್. ಸರಿನಾ? ಆಯಿತು. ಸೊ ವೆನ್ ಡಯಾಗ್ರಾಮ್ ಪ್ರಕಾರ ನೋಡ್ಸ್ಬಿಡ್ತೀನಿ. ವೆನ್ ಡಯಾಗ್ರಾಮಲ್ಲಿ ಹೇಗೆ ಕಾಣುತ್ತೆ ಎರಡು ಸೆಟ್ಟು ಈ ರೀತಿಯಲ್ಲಿ ಕಾಣಿಸುತ್ತೆ. ಓವರ್ಲ್ಯಾಪಿಂಗ್ ಬರಲ್ಲ ಇದರಲ್ಲಿ ಅಲ್ವಾ? ಸರಿ, ಮೊದಲನೇ ಪ್ರಶ್ನೆ 1 2 3 4 ಇಫ್ ಐ ಟೇಕ್ ಅನ್ ಇಂಟರ್ಸೆಕ್ಟ್ ವಿತ್ ದಿಸ್, ಮತ್ತು ಇದರಲ್ಲಿ 4 5 6 ಬರ್ತಾಯಿದೆ. ಇವೆರಡು ಇಂಟರ್ಸೆಕ್ಟ್ ನಾವಂತು ಅಂತ ಹೇಳಿದ್ರೆ ಏನು ಉತ್ತರ ಬರುತ್ತೆ? 4. ಹಾಗಾಗಿ ಏನು ಹೇಳ್ಬೋದು? ದ ಸೆಟ್ಸ್ ಆರ್ ನಾಟ್ ಡಿಸ್ಜಾಯಿಂಟ್ ಅಷ್ಟೆ ಅಲ್ವಾ? ಇದರಲ್ಲಿ ಎ ಇ ಐ ಒ ಯು ಇಂಟರ್ಸೆಕ್ಟಿಂಗ್ ಸಿ ಡಿ ಇ ಎಫ್. ಸೊ ದಿಸ್ ಆರ್ ಈಕ್ವಲ್ ಟು ಇ ಅಲ್ವಾ? ಇವೆರಡು ಇಂಟರ್ಸೆಕ್ಟ್ ಏನು ಅಂತ ಹೇಳಿದ್ರೆ ಇ ಬರ್ತಾ ಇದೆ. ಏನು ಹೇಳ್ಬೋದು? ದ ಸೆಟ್ಸ್ ಆರ್ ನಾಟ್, ಹೌದು, ನಾಟ್ ಡಿಸ್ಜಾಯಿಂಟ್. ಏನನ್ನ ಇತ್ತು ಅಂತ ಹೇಳಿದ್ರೆ ಕಾಮನ್ನು, ದೇ ಆರ್ ನಾಟ್ ಡಿಸ್ಜಾಯಿಂಟ್ ಅಷ್ಟೇ. ಡಿಸ್ಜಾಯಿಂಟ್, ಜಾಯಿಂಟ್ ಅಂತ ಹೇಳಿದ್ರೆ ಸೇರಿಸೋದು, ಡಿಸ್ಜಾಯಿಂಟ್ ಅಂತ ಹೇಳಿದ್ರೆ ಸೇರದೇ ಇರೋದು. ಸೊ ಈ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಬೋದು. ಹಾಂ, ಇದರಲ್ಲಿ ಏನಿದೆ? ಈವನ್ ನಂಬರು, ಆಡ್ ನಂಬರು. ಸೊ ಈವನ್ ನಂಬರ್ ಅಂತ ಹೇಳಿದ್ರೆ 2 4 6 ಈ ರೀತಿಯಲ್ಲಿ. ಇಂಟರ್ಸೆಕ್ಟಿಂಗ್ ಆಡ್ ನಂಬರ್ ಅಂದರೆ 1 3 5 ಈ ರೀತಿಯಲ್ಲಿ. ಸೊ ವಾಟ್ ಈಸ್ ದ ಇಂಟರ್ಸೆಕ್ಟಿಂಗ್ ಆಸ್ಪೆಕ್ಟ್ ಓವರ್ ಹಿಯರ್? ನಲ್ ಸೆಟ್ ಅಲ್ವಾ? ದಸ್ ದ ಸೆಟ್ಸ್ ಆರ್ ಡಿಸ್ಜಾಯಿಂಟ್. ಹುಡುಗರ, ಇದುವರೆಗೂ ಒಂದಷ್ಟು ಕಾನ್ಸೆಪ್ಟ್ ಕಲ್ತಿದ್ದೀವಿ. ಎಲ್ಲ ಕಾನ್ಸೆಪ್ಟೂ ನಿಮಗೆ ಕ್ಲಿಯರ್ ಆಗಿರಬೇಕು. ಇದ್ರ ಮೇಲೆ ಬರುವಂಥ ಕಾನ್ಸೆಪ್ಟ್ಸು ಆಯಿತಾ, ಮತ್ತು ಪ್ರಾಬ್ಲಮ್ಸ್ ಅವೆಲ್ಲನೂ ಅದೇ ಒಂದು ಬೇರೆ ಲೆವೆಲ್ ಇರುತ್ತೆ. ಅದರದ್ದೇ ಆದ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಅವೆಲ್ಲ ರಿಕ್ವೈರ್ಮೆಂಟ್ ಇದುವರೆಗೂ ಮಾಡಿದ್ದೀವಿ. ಸೊ ಇದ್ರ ಮೇಲೆ ನಿಮಗೆ ಕ್ವೆಶನ್ಗಳು ಕಷ್ಟ ಅನಿಸ್ತು ಅಂತ ಹೇಳ್ತು ಅಂದರೆ ಇದುವರೆಗೂ ಮಾಡಿರೋ ವಿಷಯಗಳ್ನ ರಿವಿಷನ್ ಮಾಡ್ಕೊಳ್ಳಿ. ನಿಮ್ಮ ಟೀಚರ್ಸ್ ಹತ್ರ ಕೇಳಿ, ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳಿ. ಸೊ ಸಿ ಟು ದ್ಯಾಟ್ ನಿಮ್ಮ ಕಾನ್ಸೆಪ್ಟು ಕ್ಲಿಯರ್ ಆಗಿರಬೇಕು. ಸರಿನಾ? ಹಾಂ, ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ.